ಇನ್ನು ಸ್ವತಃ ನಮ್ಮ ಜೊತೆಗೆ ಸುಜಾತ ಭಟ್ ಅವರೇ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಅನನ್ಯ ಭಟ್ ಯಾರು? ನನ್ನ ಮಗಳು. ಯಾವಾಗ ಹುಟ್ಟಿದ್ದು? 83 ಅಲ್ಲಿ. ಎಲ್ಲಿ? ಪರೀಕಾ. ಎಲ್ಲಿ ಮೇಡಮ್? ಪರೀಕಾ. ಪರೀಕಾನ? ಪರೀಕಾ. ಎಲ್ಲಿ ಬರುತ್ತೆ ಇದು? ಅದು ಉಡುಪಿ ಹತ್ರ. ಉಡುಪಿ ಹತ್ರ. ಅವ್ರದ್ದು ಫೋಟೋ ನಿಮ್ಮ ಹತ್ರ ಇದೆಯಾ ಮೇಡಮ್? ಯಾವ ಫೋಟೋ? ಅನನ್ಯ ಭಟ್ ಅವರದ್ದು ಫೋಟೋ ನಾನು ಕೊಟ್ಟಿದ್ದೀನಲ್ವಾ? ನೀವು ತೋರಿಸಿರುವಂತ ಯಾವ್ದು? ನಾನು ಕೊಟ್ಟಿರೋದು ಫೋಟೋನೇ. ಅದು ನನ್ನ ಮಗಳದ್ದು ಇರೋದೇ ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೀನಿ. ಹಾ. ಅದು ನಾನು ಇಟ್ಕೊಳಕ ಇಷ್ಟು ದಿನ ಮನೆಯಿಂದ ಎಲ್ಲರಿಗೂ ಕೇಳಿದಕ್ಕೆ ನಾನು ಮೊನ್ನೆ ಹುಡ್ಕಾಡಿ ಒಂದು ಫೋಟೋ ಸಿಕ್ಕಿದೆ, ಅದನ್ನು ಕೊಟ್ಟಿದ್ದೀನಿ. ಹಾ, ಹಾ. ಅದಲ್ಲ ಅಂತ ಹೇಳಿದ್ರೆ ನಾನು ನನ್ನ ಮಗಳನ್ನ ನಾನು ಅಲ್ಲ ಅಂತ ಹೇಳಕ್ಕೆ ಯಾವ ಇದಿದೆ? ಹೊಟ್ಟೆಗೆ ಹುಟ್ಟಿದ ಮಕ್ಕಳನ್ನೇ ಅಲ್ಲ ಅಂತ ಹೇಳಿದ್ರೆ ನಿಮಗೆ ಮಕ್ಕಳೇ ಆಗಿಲ್ಲ ಅಂತ ಹೇಳ್ತಾರೆ ತುಂಬಾ ಜನ. ನನಗೆ ಮಕ್ಕಳಾಗಿದ್ದಾರೆ ಸರ್. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ ಒಬ್ಬಳೇ ಮಗಳು. ಒಬ್ಳೆ ಮಗಳು? ಹೌದು. ಹಸ್ಬೆಂಡ್ ಯಾರು ಮೇಡಮ್? ಅನಿಲ್ ಭಟ್. ಏನ್ ಮೇಡಮ್? ಅನಿಲ್ ಭಟ್. ಅನಿಲ್ ಭಟ್ ಅಂತ ಹೇಳಿ. ಅವ್ರೇನ್ ಮಾಡ್ತಾ ಇದ್ದಿದ್ದು ಸುಜಾತ ಭಟ್ ಅವರೇ? ಅವರು ಮಂಗಳೂರಲ್ಲಿದ್ರು. ಮಂಗಳೂರಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದಿದ್ದು? ಅವ್ರು ಯಾವುದೋ ಒಂದು ಸಿವಿಲ್ ಇಂಜಿನಿಯರ್ ಆಗಿದ್ರು. ಸಿವಿಲ್ ಇಂಜಿನಿಯರಿಂಗ್. ಓಕೆ. ಬಟ್ ಯಾಕೆ ನಿಮ್ಮ ಬಗ್ಗೆ ಏನೇನೋ ಕಥೆ ಹೇಳ್ತಾ ಇದಾರಲ್ಲ, ಅದೇನು ಹಾಗಿದ್ದಾಗ? ಮತ್ತೆ ಹೇಳೋದಕ್ಕೆ ಏನಿಲ್ಲ ಸರ್. ನನ್ನ ಮಗಳು ಇವರಲ್ವಾ, ನಿಮ್ಮ ಹೆಸರು ಮರ್ತು ಹೋಯ್ತು. ಈಗ ಅದು ನಿಮ್ ಕೊಟ್ಟಿರುವಂತ ಫೋಟೋ ವಾಸಂತಿ ಫೋಟೋ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಅಲ್ಲ ಸರ್. ಅಲ್ವಾ? ವಾಸಂತಿ ಅವ್ರು ಅಲ್ವಾ ಅದು? ಅದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ವಾ? ಹೌದು. ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಓಕೆ. ಸೊ ಓದಿದೆಯಲ್ಲಿ ಅನನ್ಯ ಭಟ್ ಅವರು? ನನ್ನ ಮಗಳನ್ನ ನಾನು ಬೇರೆಯವರ ಕಡೆ ಬಿಟ್ಟಿದ್ದೀನಿ. ನನ್ನ ಫ್ಯಾಮಿಲಿ ಥ್ರೆಟ್ಟಿನಿಂದ, ನನ್ನ ತಂದೆಯ ಕಡೆ ಫ್ಯಾಮಿಲಿ ಥ್ರೆಟ್ಟಿನಿಂದ ನಾನು ಬೇರೆ ಕಡೆ ಓದಿಸ್ತಾ ಇದ್ರಾ? ಬೇರೆ ಕಡೆ ಒಂದು ಫ್ಯಾಮಿಲಿ, ಅರವಿಂದ್ ಮತ್ತು ವಿಮಲಾ ಅನ್ನುವಂಥ ದಂಪತಿಗಳು ಕಡೆಗೆ ಅವ್ರು ಕರ್ಕೊಂಡು ಹೋಗಿ ನನ್ನ ಮಗಳನ್ನು ಓದಿಸಿದ್ದು. ಎಲ್ಲಿ ಇರ್ತಾರೆ ಇವರು? ಅವ್ರು ಇವಾಗ ಇಲ್ಲ ಸರ್. ಇಲ್ವಾ ಅವರು? ಎಲ್ಲಿ ಇದ್ರು ಮೇಡಮ್? ಎಲ್ಲಿ ಓದಿಸ್ತಾ ಇದ್ರಿ? ಮಂಗಳೂರಲ್ಲಿ. ಅವರು ಮಂಗಳೂರಲ್ಲಿ ಇರೋರು. ಅರವಿಂದ್ ಅಂತ ಹೇಳಿ? ಅರವಿಂದ್ ಮತ್ತು ವಿಮಲಾ ಅಂತ. ವಿಮಲಾ. ಅರವಿಂದ್ ಮತ್ತು ವಿಮಲಾ ಅವ್ರ ಬಳಿ ನೀವು ಓದಿಸ್ತಾ ಇದ್ರಿ ಅವ್ರನ್ನ? ಅವರೇ ನನ್ನ ಮಗುವನ್ನ ಕರ್ಕೊಂಡು ಹೋಗಿ ಸಾಕಿದ್ದು. ನನ್ನ ಮಗುವನ್ನ ಹೊಳೆ ನದಿಯಲ್ಲಿ ಬಿಟ್ಟಿದ್ರು. ಅವರೇ ಓದಿಸಿದ್ದಾ? ಮೀಡಿಯಾಸ್. ಹಾ ಹಾ, ಓದಿಸಿದ್ದ ಅವರೇ. ಓಕೆ. ಅವ್ರೇನ್ ಮಾಡ್ತಾ ಇದ್ರು ಮೇಡಮ್? ಅವ್ರು ಯಾವುದೋ ಒಂದು ಸಣ್ಣ ಯಾವುದೋ ಒಂದು ಆಫೀಸಲ್ಲಿ, ಕಂಪನಿಯಲ್ಲಿ ಹಾಗೆ ಕೆಲಸ ಮಾಡ್ಕೊಂಡಿದ್ರು ಸರ್. ಅವರು ನಿಮ್ಗೆ ಹೆಂಗ್ ಪರಿಚಯ ಇದ್ರು ಅರವಿಂದ್ ಅವರು? ಅರವಿಂದ್ ಅವರು ಒಂದು ಹಳ್ಳಿಯಲ್ಲಿ ಇದ್ರು. ಏನ್ ಮೇಡಮ್? ಹಳ್ಳಿಯಲ್ಲಿ ಹೊರಟು. ಹಾ ಹಾ ಹಾ. ಸೊ ನಿಮ್ಗೆ ಅವಾಗಿಂದ ಪರಿಚಯ ಇದ್ದಿದ್ದ ಅವರು? ಅರವಿಂದ್ ಅವ್ರ ಪರಿಚಯ ಆಗಿದೆ ಹೆಂಗೆ? ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ಒಂದು ನಿಮಿಷ. ಹಾ. ಅಲ್ಲಲ್ಲ, ಅರವಿಂದ್ ಅವ್ರ ಪರಿಚಯ ಹೆಂಗಾಗಿದ್ರು? ನನ್ನ ಮಗುವನ್ನ ನದಿಯಲ್ಲಿ ಬಿಟ್ಟವಾಗ ಅವರು ಕರ್ಕೊಂಡು ಹೋದ್ರು. ಆ ಮಗುವನ್ನ ನೋಡಿ, ಒಂದು ಹುಟ್ಟಿದ ಮಗುವನ್ನ ನದಿಯಲ್ಲಿ ಬಿಟ್ಟಿದ್ರಾ? ಹೌದು. ನನ್ನ ಫ್ಯಾಮಿಲಿಯವರು. ನಾನಲ್ಲ. ನನಗೆ ನಮ್ಮ ಅಕ್ಕನಿಗಿಂತ ಮುಂಚೆನೆ ನಾನು ಅನಿಲ್ ಭಟ್ಟನ ನಾನು ಮದುವೆ ಆಗಿದ್ದೆ. ಓಕೆ. ಅದು ಫ್ಯಾಮಿಲಿಯಲ್ಲಿ ಗೊತ್ತಿರಲಿಲ್ಲ. ಓಕೆ. ಹಾ. ಅರ್ಥ ಆಯ್ತಾ ಹೇಳಿದ್ದು? ಹಾ, ಅರ್ಥ ಆಯ್ತು ನನಗೆ. ಫ್ಯಾಮಿಲಿಯಲ್ಲಿ ಗೊತ್ತಿರಲಿಲ್ಲ. ಹಾಗಾಗಿ ಆ ಮಗುವನ್ನ ತಗೊಂಡು ಹೋಗಿ ನನ್ನ ಫ್ಯಾಮಿಲಿಯವರು ಒಂದು ನದಿಯಲ್ಲಿ ಬಿಡಕ್ಕೆ ಹೋದ್ರು. ನಿಮ್ಮ ಫ್ಯಾಮಿಲಿಯವರು ಬಿಡಕ್ಕೆ ಹೋದ್ರು? ಓಕೆ. ಹೌದು. ಆ ಮಗುವನ್ನ ನದಿಯಲ್ಲಿ ಬಿಡೋದನ್ನ ನೋಡಿ ಅರವಿಂದ್ ಮತ್ತು ವಿಮಲಾ ಆ ಮಗುವನ್ನ ಎತ್ತಿಕೊಂಡು ತಗೊಂಡು ಹೋಗಿ ನನ್ನ ಕಾಂಟ್ಯಾಕ್ಟ್ಗೆ ಬಂದ್ರು. ಆಮೇಲೆ ಅದು ಒಂದು ಹಳ್ಳಿಯಲ್ಲಿ ಇದ್ರು ಅವರು. ಅದ್ ನಿಮ್ಮ ಮಗುನೇ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಅವರು ನೋಡಿದ್ದಾರೆ ನಾನು ಅಲ್ಲಿ ಇರೋದನ್ನ, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಓಕೆ ಓಕೆ ಓಕೆ. ಆ ಹಳ್ಳಿಯ ಇದರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅವರು. ಹಾಗಾಗಿ ಎಲ್ಲ ಕಡೆಯನ್ನು ನನ್ನನ್ನು ಕಾಂಟ್ಯಾಕ್ಟ್ ಅಲ್ಲಿ ಒಂದು ಲೆಟರ್ ಹಾಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಹಾಗಾಗಿ ಅವ್ರ ಜೊತೆಗೆ ನನ್ನ ಮಗುವನ್ನ ಅಲ್ಲಿ ಬೆಳೆಸಕ್ಕೆ ಅವರಿಗೆ ನಾನು ಇದು ಕೊಟ್ಟೆ. ನನಗೆ ಇಲ್ಲಿ ಫ್ಯಾಮಿಲಿಯಲ್ಲಿ ಒಬ್ಳ ಅಕ್ಕಂದು ಮದುವೆ ಆಗ್ಬೇಕಾಗಿತ್ತು. ಅದನ್ನಾದ್ಮೇಲೆ ನಾನು ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನು ಅವಳನ್ನ ಕರ್ಕೊಂಡು ಬಂದಿದ್ದಂದ್ರೆ ಅಲ್ಲೇ ಇದ್ಲು ಅವಳು ಅವ್ರ ಜೊತೆಗೆ. ನಿಮ್ ಜೊತೆಗೆ ಇರ್ಲೇ ಇಲ್ಲ ಮಗಳು? ನನ್ನ ಜೊತೆಗೆ ಅಂತ ಹೇಳಿದ್ರೆ ನಾನು ಹೊರಗಡೆ ಬಂದ ಮೇಲೆ ನಾನು ಜೀವನ ನಡೆಸ್ಬೇಕಲ್ವಾ. ಅವಾಗ ಬಂದ್ಲಾ?
ಆವಾಗ 7th ಆದಮೇಲೆ ಬಂದಳು. ಅವಾಗ ಏನು ಕಲಿತಾ ಇದ್ದಿದ್ದು ಅವಾಗ ನಿಮ್ಮ ಮಗಳು ಬಂದಾಗ? ಅವಳು PUC ಫಸ್ಟ್ 8th 9th 10th ಎಲ್ಲ. ನಿಮ್ಮ ಜೊತೆಗೆ ಬಂದಾಗ ಕಲಿತಾ ಇದ್ದಿದ್ದು PUCನಾ? PUC ಎಲ್ಲ 8ನೇ ಕ್ಲಾಸಿಂದ 8th ಸ್ಟ್ಯಾಂಡರ್ಡಿಂದ. 8th ಸ್ಟ್ಯಾಂಡರ್ಡ್. ಅಷ್ಟೊತ್ತಿಗೆ ಅರವಿಂದ್ ಅವ್ರು ಇರಲಿಲ್ವಾ ಅವ್ರ ಕುಟುಂಬಸ್ಥರು? ಅವರಿದ್ದರು. ಹಾಂ. ಅವರನ್ನು ಇದು ಮಾಡಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಲ್ಲಿಗೆ ಒಬ್ಬರು ಶೇಟು ಮನೆಗೆ ಕಲ್ಕತ್ತಾದಲ್ಲಿ ಒಂದು ಶೇಟು ಮನೆಗೆ ನನ್ನ ಒಬ್ಬರು ಪರಿಚಯದವರು ಕಳಿಸಿಕೊಟ್ರು ಅಲ್ಲಿಂದ ಕಲ್ಕತ್ತಾದಲ್ಲಿ. ನಾನು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಎಲ್ಲಿ ಕೋಲ್ಕತ್ತಾದಲ್ಲಿ? ಹೌದು. ಏನಾಗಿ ಕೆಲಸ ಮಾಡ್ತಾ ಇದ್ರಿ? ನಾನೆಲ್ಲ ಕೆಲವು ಸ್ಟೆನೋ ಆಗಿ ನಾನು ಮಾಡ್ತಾ ಇದ್ದೆ ಶಾರ್ಟ್ ಎಂಡು. ನಾನೇ ಯಾವುದ್ರಲ್ಲಿ? ಕೆಲವು ಆಫೀಸ್ಗಳಲ್ಲಿ ಸಿಬಿಐ ಪರ್ಮನೆಂಟ್ ಏನೂ ಇಲ್ಲ, ಕಾಂಟ್ರಾಕ್ಟಲ್ಲಿ 15 ದಿನ, 1 ತಿಂಗಳು, 1 ದಿನ ಹೀಗೆ. ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲವು ಕಂಪನಿಗಳಲ್ಲಿ ಕೆಲಸ ಮಾಡಿದ್ರಿ? ಹೌದು. ಓಕೆ ಓಕೆ. ಆವಾಗ ನಿಮಗೆ ಅರವಿಂದ್ ಅವರು ಏನು ನಿಮ್ಮ ಮಗಳನ್ನ ಸಾಕಿದ್ರು, ಅವರ ಮಗಳನ್ನ ಕಳಿಸ್ಕೊಟ್ರು ಅಲ್ಲಿಗೆ ಕೋಲ್ಕತ್ತಾಗೆನೆ? ನನ್ನ ಜೊತೆಗೆ ನಾನೇ ಕರ್ಕೊಂಡು ಹೋದೆ. ಪಾಪ ಇನ್ನೊಬ್ಬರಿಗೆ ಎಷ್ಟು ದಿನ ಅಂತ ತೊಂದರೆ ಕೊಡೋಕ್ಕಾಗುತ್ತೆ? ಹಾಂ, ಕೋಲ್ಕತ್ತಾಗೆ ಕರ್ಕೊಂಡು ಹೋದ್ರಿ? ಹೌದು. ಓಕೆ. ಕಲ್ತಿದ್ದೆಲ್ಲ ಅಲ್ಲೇನಾ ಅನನ್ಯ ಭಟ್ಟು? ಹಾಂ, ಕಲ್ಕತ್ತಾದಲ್ಲಿ. ಎಲ್ಲಿವರೆಗೂ ಕಲ್ತ್ರಲ್ಲಿ? 12th ತನಕ. 12th ತನ? ಹೌದು, 12th. 12th ಅದೇ PUC ವರೆಗೂ? ಹೌದು. ಓಕೆ. ಸೆಕೆಂಡ್ PU. ಆಮೇಲೆ ವಾಪಸ್ ಬಂದ್ರಾ ನೀವು? ನಾನು ಆಮೇಲೆ ರಿಪ್ಪನ್ಪೇಟೆ ಅಂತ ಒಂದು ಊರಿಗೆ ಪ್ರಭಾಕರನ್ ಅವರ ಜೊತೆಗೆ ನಾನು ಬಂದೆ. ಹಾಂ ಹಾಂ ಹಾಂ. ಅವಳನ್ನ ಅಲ್ಲಿ ಇದು ಮಾಡಿಬಿಟ್ಟು ಅವರು ನೋಡ್ಕೊಳ್ತಾ ಇದ್ರು. ಹೀಗೆ ಹೋಗಿ ಬಂದು ಮಾಡ್ತಾ ಇದ್ದ. ಅದೇ ರಿಬ್ಬನ್ಪೇಟೆಯಲ್ಲಿ ಪ್ರಭಾಕರ್ ಅಂತ ಇದ್ರಲ್ಲ ಅವ್ರ ಕಡೆಗೆ? ಹೌದು. ಅವರ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಅವ್ರು ನೋಡ್ಕೊಳಕ್ ಬಂದ್ರಾ? ಅವರನ್ನು ನೋಡ್ಕೊಳಕ್ಕೆ ಬಂದೆ. ಅದು ನನ್ನ ಫ್ರೆಂಡ್ ಒಬ್ರು ಯಾರೋ ಪರಿಚಯಸ್ಥರು ಹೇಳಿದ್ರು, ಹೀಗೀಗಿದೆ ಈ ರೀತಿ ಅವರಿಗೆ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಹೇಳಿದಕ್ಕೆ ನಾನು ಅಪ್ರೋಚ್ ಮಾಡಿಕೊಂಡು ನಾನು ಅವಳನ್ನ ಕಲ್ಕತ್ತಾದಲ್ಲಿ ಬಿಟ್ಬಿಟ್ಟು ನಾನು ಬಂದು ಹೋಗಿ ಮಾಡ್ತಾ ಇದ್ದೆ. ಮಗಳು ಅವಾಗ ಕೋಲ್ಕತ್ತಾದಲ್ಲೇ ಇದ್ದಿದ್ದು? ಹೌದು. ಅವಳನ್ನ ಕರ್ಕೊಂಡು ಬರಲೇ ಇಲ್ಲ? ಇಲ್ಲ ಸರ್, ನಾನು ಸದ್ಯಕ್ಕೆ, ಯಾಕೆಂದ್ರೆ ಇಲ್ಲಿ ಫ್ಯಾಮಿಲಿಯಲ್ಲಿ ತುಂಬಾ ನನಗೆ ಟಾರ್ಚರ್ ಕೊಡ್ತಾ ಇದ್ರು. ಯಾರು? ನನ್ನ ತಂದೆಯ ಫ್ಯಾಮಿಲಿಯವರು ಟಾರ್ಚರ್ ಕೊಡ್ತಾ ಇದ್ರಾ? ಹೌದು. ನನಗೆ ಏನ್ ಕಾರಣಕ್ಕೆ ನಿಮಗೆ ಟಾರ್ಚರ್ ಕೊಡ್ತಾ ಇದ್ರು? ಏನ್ ಕಾರಣಕ್ಕೆ ಅಂದ್ರೆ ನಾನು ಯಾರಿಗೂ ಹೇಳದೆ ನಾನು ಮದುವೆ ಆಗಿದ್ದೀನಿ. ಅನಿಲ್ ಅನ್ನೋರ್ನ? ಹೌದು. ಸೊ ಅವರಿಗೆ ಅವ್ರ ಮಗಳೇ ಈಗ ಅನನ್ಯ ಭಟ್ ಅಲ್ವಾ? ಹೌದು. ಓಕೆ ಓಕೆ ಓಕೆ. ಆಮೇಲೆ ಯಾವಾಗ ಕರ್ಕೊಂಡು ಬಂದಿದ್ದು ನೀವು ಅನನ್ಯ ಭಟ್ಟನ್ನ ವಾಪಸ್ಸು ಕೋಲ್ಕತ್ತಾದಿಂದ? 2003 ಅಲ್ಲಿ ಜೂನ್ ಜುಲೈಯಲ್ಲಿ. 2003 ಅಲ್ಲಿ ಕರ್ಕೊಂಡು ಬರ್ತೀರಾ? ಹೌದು. ನೀವೆಲ್ಲಿದ್ರಿ ಅವಾಗ? ನಾನು ರಿಪ್ಪನ್ಪೇಟೆ ಹೋಗಿ ಬಂದು ಮಾಡ್ತಾ ಇದ್ದೆ ಅವ್ರ ಶೇಟ್ರು ಮನೆಗೆ. ಓಕೆ. ಅವರು ನೋಡ್ಕೊಳ್ತಾ ಇದ್ರು ನನ್ನ ಮಗಳನ್ನ. ಅವರಿಗೂ ತುಂಬಾ ಆಸೆ ಇತ್ತು, ಅವರು ನೋಡ್ಕೊಳ್ತಾ ಇದ್ರು. ಯಾರು? ಹಾಗಾಗಿ ಶೇಟು ಅನ್ನೋರೊಬ್ರು. ಶೇಟು? ಶೇಟು ಎಲ್ಲಿ? ಇಲ್ಲೇ ಸೇಟ್ ಅಂತನಾ? ರಿಪ್ಪನ್ಪೇಟೆ ಅಲ್ಲ? ಶೇಟ್ ಅಲ್ಲ, ಕಲ್ಕತ್ತಾದಲ್ಲಿ ಅಲ್ಲ. ಇಲ್ಲಿ ವಾಪಸ್ ಕರ್ಕೊಂಡು ಬಂದ್ಮೇಲೆ ಎಲ್ಲಿದ್ರಿ ನೀವು ಅನನ್ಯ ಭಟ್ ಜೊತೆಗೆ? ನಾನು ಅವಳನ್ನು ವಾಪಸ್ ಕರ್ಕೊಂಡು ಬಂದಿದ್ದು ಇಲ್ಲಿ ಅಡ್ಮಿಷನ್ ಮಾಡುವಾಗ ಮಾತ್ರ ಸರ್ ಕರ್ಕೊಂಡು ಬಂದಿದ್ದು. ಅಡ್ಮಿಷನ್ ಮಾಡಬೇಕಾದ್ರೆ? ಎಲ್ಲಿ ಅಡ್ಮಿಷನ್ ಮಾಡಿಸಿದ್ರಿ? ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಾಗಿತ್ತು. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ಲು ಅವಳು. ಯಾವ ಸಬ್ಜೆಕ್ಟಿಗೆ ಅಡ್ಮಿಷನ್ ಆಯಿತು? ಓಕೆ, ಸಂಪರ್ಕ ಕಡಿತ ಆಯಿತು. ಸೊ ಈಗ ಒಂದು ಸ್ಟೋರಿಯನ್ನು ಸುಜಾತ ಭಟ್ ಅವರು ಹೇಳ್ತಾ ಇದ್ದಿದ್ದು. ಅವರು ಊರಲ್ಲೇ ಇದ್ರಂತೆ ಧರ್ಮಸ್ಥಳದಲ್ಲಿ. ಅದಾದ ನಂತರ ಅನಿಲ್ ಅನ್ನೋರು ಪರಿಚಯ ಆಗುತ್ತೆ ಅವರಿಗೆ. ಅಕ್ಕನ ಮದುವೆ ಆಗಿರೋದಿಲ್ಲ, ಹಾಗಾಗಿ ಅದಕ್ಕಿಂತಲೂ ಮುಂಚಿತವಾಗಿ ಇವರೇ ಪ್ರೆಗ್ನೆಂಟ್ ಆಗ್ತಾರೆ, ಮಗು ಆಗುತ್ತೆ. ಆ ಮಗುನೇ ಅನನ್ಯ ಭಟ್ಟು. ಸೊ ಹಾಗಾಗಿ ಅವರ ಕುಟುಂಬದವರು ಆ ಮಗುವನ್ನು ನದಿ ಹತ್ರ ಬಿಡಕ್ಕೆ ಹೋಗ್ತಾರಂತೆ. ಆ ಸಂದರ್ಭದಲ್ಲಿ ಅರವಿಂದ್ ಅನ್ನುವಂಥವರು ಫ್ಯಾಮಿಲಿ ಬರುತ್ತಂತೆ, ಅದನ್ನು ನೋಡ್ತಾರಂತೆ. ಸೊ ಹಾಗಾಗಿ ಆ ಮಗುವನ್ನು ಅವರೇ ಕರ್ಕೊಂಡು ಹೋಗ್ತಾರಂತೆ, ಅವರೇ ಸಾಕ್ತಾರಂತೆ. ಅವರು ಇವರನ್ನು ಸಂಪರ್ಕ ಮಾಡ್ತಾರಂತೆ, ಸುಜಾತ ಭಟ್ ಅವರನ್ನು. ಹಾಗಾಗಿ ನೀವು ಅಲ್ಲೇ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಆಮೇಲೆ ಪರಿಚಯ ಇರುತ್ತಂತೆ ಅಲ್ಲಿವರೆಗೂ. ಅದಾದ ನಂತರ ಇವರು ಯಾವಾಗ ಕೋಲ್ಕತ್ತಾಗೆ ಹೋಗ್ತಾರೆ ಆವಾಗ ಮಗಳನ್ನು ನನ್ನ ಜೊತೆ ಕಳಿಸ್ಕೊಡಿ ಅಂಥೇಳಿ 8ನೇ ಕ್ಲಾಸಲ್ಲಿದ್ದಂಥ ಅನನ್ಯ ಭಟ್ಟನ್ನು ಕರ್ಕೊಂಡು ಕೋಲ್ಕತ್ತಾಗೆ ಹೋಗ್ತಾರಂತೆ. ಅಪ್ ಟು PUC ವರೆಗೂ ಕೂಡ ಕೋಲ್ಕತ್ತಾದಲ್ಲೇ ಇರ್ತಾರಂತೆ. ಅದಾದ ನಂತರ ಇವರು ಇಲ್ಲಿ ಕೆಲಸ ಮಾಡಕ್ಕೆ ಬರ್ತಾರಂತೆ. ಎಲ್ಲಿ? ಬೆಂಗಳೂರಿನಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಅಂತ ಇದ್ದಾರಂತೆ. ಸೊ ಅವರ ಮನೆಯಲ್ಲಿ ತಾಯಿಯನ್ನು ನೋಡ್ಕೊಳ್ಬೇಕಾಗಿರುತ್ತಂತೆ. ಅವ್ರಿಗೆ ಕ್ಯಾನ್ಸರ್ ಬಂದಿರುತ್ತೆ. ಅವರನ್ನು ನೋಡ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬಂದಿರ್ತಾರಂತೆ. ಹೋಗೋದು ಬರೋದು ಮಾಡ್ತಾ ಇರ್ತಾರಂತೆ. ಮಗಳು ಕೋಲ್ಕತ್ತಾದಲ್ಲೇ ಇರ್ತಾರಂತೆ.